ರಾಜೇ, ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಏನಾಯ್ತು ಅಂತ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೆ ನೀನು? ಇನ್ನೇನ್ರಿ ಮತ್ತೆ, ನಾವು ಆಸ್ತಿ ಹೊಡ್ಕೊಳ್ಳೋದಕ್ಕೆ ವಿಕ್ರಮ್ ಸರೋಜ ನಮ್ಮ ದಾರಿಗೆ ಮುಳ್ಳಾಗಿದ್ದಾರೆ. ಅವ್ರನ್ನ ಹೇಗಾದರೂ ಮಾಡಿ ಮುಗಿಸಿ ನಮ್ಮ ದಾರಿನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಇರಬೇಕಾದ್ರೆ ಚೂಳು ಯಾವಳ ದಿಕ್ಕು ದೆಸೆ ಇಲ್ದವಳು ಬಂದು ನಮ್ಮ ಮನೆ ಸೇರ್ಕೊಂಡಿದ್ದಾಳೆ. ಏನೋ ಒಂದೆರಡು ದಿನ ಇದ್ದು ಹೋಗ್ತಾಳೆ ಅಂತ ಅಂದ್ಕೊಂಡ್ರೆ ಈಗ ಅವಳನ್ನೇ ದತ್ತಕ್ಕೆ ತೊಗೊಂಡು ಈ ಮನೆ ಮಗಳು ಮಾಡೋದಕ್ಕೆ ಹೊರಟಿದ್ದಾರೆ. ಈ ವಿಕ್ರಮ್ ಸರೋಜನ ಹೀಗೆ ಬಿಟ್ಟರೆ ನಾವು ಅಂದ್ಕೊಂಡಿರೋದನ್ನ ಸಾಧಿಸೋದಕ್ಕಾಗಲ್ಲ. ಅವ್ರಿಗೊಂದು ಗತಿ ಕಾಣಿಸ್ಬೇಕು, ಇಲ್ಲಾಂದರೆ ನಮಗೆ ಈ ಮನೇಲಿ ಉಳಿಗಾಲ ಇರಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಿದ್ಯಾ? ಎಲ್ಲನ ನನ್ನನ್ನೇ ಕೇಳಿದ್ರೆ ಹೇಗೆ? ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಯೋಚನೆ ಮಾಡೋದಕ್ಕೆ ಏನಿದೆ ರಾಜೇ? ಹಾಗಿದ್ರು ಹಾವಾಡಿಗನ್ಗೆ ಹೇಳಿದೀವಲ್ಲ, ಅವನು ಹಾವು ಹಿಡ್ಕೊಂಡು ಬಂದರೆ ಒಂದೇ ಏಟಿಗೆ ಎಲ್ಲ ಸರಿ ಹೋಗುತ್ತೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನಗೆ ಬುದ್ಧಿ ಇಲ್ವಾ ಅಂತ ಕೇಳ್ತೀಯಲ್ಲ, ಈಗ ನಿಜವಾಗ್ಲೂ ಬುದ್ಧಿ ಇಲ್ದಿರೋಳು ನೀನು. ಕಾಳಿನ ಸರ್ಪನ ತಂದು ಸರೋಜಾಗೆ ಕಚ್ಸಿದ್ರೆ ಸರೋಜ ಸತ್ತೋಗ್ತಾಳೆ. ಸರೋಜ ಸತ್ತ ಮೇಲೆ ಅಮೃತನ ಹೇಗೆ ದತ್ತು ತಗೊಳ್ತಾರವರು? ಹೌದಲ್ವಾ? ನಂಗಿದು ಹೊಳಿಲೇ ಇಲ್ಲ. ಅದಕ್ಕೆ ಹೇಳಿದ್ದು, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ಅಂತ. ಟೆನ್ಷನ್ ಮಾಡ್ಕೊಂಡ್ರೆ ಬುದ್ಧಿಗೆ ಲದ್ದಿ ಮೆತ್ಕೊಳ್ಳುತ್ತೆ. ಆಮೇಲೆ ನಾವು ಏನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ನಾವು ಏನೇ ಮಾಡಿದ್ರೂ ಕೂಲಾಗಿ ಯೋಚನೆ ಮಾಡಿ ಮಾಡಬೇಕು. ಆಯಿತು, ಕೂಲ್ ಕೂಲ್. ಈಗಲೇ ಆವಾಡಿಂಗ್ ಫೋನ್ ಮಾಡಿ ಕಾಳಿಂಗ ಸ್ವಲ್ಪ ಸಿಕ್ತಾ ಅಂತ ಕೇಳಿ. ಸಿಕ್ಕಿದ್ರೆ ಈಗಲೇ ತೊಗೊಂಡು ಬರೋದಕ್ಕೆ ಹೇಳಿ. ಆಯಿತು ಮೇಡಮ್ ಅವರೇ, ಈಗಲೇ ಫೋನ್ ಮಾಡ್ತೀನಿ. ತಾವು ತಣ್ಣಗಿರಿ. ಈಗ ದತ್ತು ತಗೊಳ್ಳೋದ್ರ ಅಗತ್ಯ ಏನಿದೆ? ಹಾಗೊಂದು ವೇಳೆ ದತ್ತು ತಗೊಳ್ಳೇಬೇಕು ಅನ್ನೋದಾದರೆ ಇಷ್ಟು ದೊಡ್ಡ ಹುಡುಗಿನ ಯಾಕೆ? ಒಂದು ಚಿಕ್ಕ ಮಗುನೇ ದತ್ತು ತಗೋಬೋದಲ್ವಾ? ದತ್ತು ತಗೊಳ್ಳೋ ಆಲೋಚನೆನೇ ನಮಗೆ ಬಂದಿರಲಿಲ್ಲ ಅಮ್ಮ. ಅದು ಅಕಸ್ಮಾತಾಗಿ ಬಂದಿದ್ದಷ್ಟೆ. ಅದು ಅಲ್ಲದೆ ಅಮೃತ ಈ ಮನೆಗೆ ಬಂದಾಗಿಂದ ಸರೋಜಂಗೆ ಅವಳು ನೋಡಿದ್ರೆ ಅದೇನೋ ಆತ್ಮೀಯತೆ, ಒಂದು ಬಾಂಧವ್ಯ. ಅವಳು ಹೊಟ್ಟೆಲೇ ಹುಟ್ಟಿದಾಳೇನೋ ಅನ್ನೋಷ್ಟು ಪ್ರೀತಿ. ಅದಕ್ಕೆ ಬೇರೆ ಯಾರನ್ನೂ ದತ್ತು ತಗೊಳ್ಳೋದಕ್ಕಿಂತ ಸರೋಜಂಗೆ ಅಮೃತನೇ ದತ್ತು ತಗೊಳ್ಬೇಕು ಅನ್ನೋ ಆಸೆ. ತನಗೆ ಮಗು ಆಗಿಲ್ಲ ಅಂತ ಸರೋಜ ದಿನ ಕೊರಗ್ತಾ ಇರ್ತಾಳೆ. ಅದು ಅಲ್ಲದೆ ಮಗು ಬೇಕು ಅನ್ನೋದು ನನಗೂ ಆಸೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ ಅಷ್ಟೆ. ಅಮೃತನ ದತ್ತು ತಗೊಳ್ಳೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಸರೋಜ ಮನಸ್ಸಿನ ದೊಡ್ಡ ಕೊರಗು ನಿವಾರಿಸ್ದಾಗತ್ತೆ. ಇಲ್ಲ ವಿಕ್ರಮ್, ಇದು ಮಾತ್ರ ಸಾಧ್ಯ ಇಲ್ಲ. ಅಮೃತ ನಿಮ್ಮ ಮಗಳಾಗಿ ಈ ಮನೇಲಿರೋದು ನನಗೆ ಸುತಾರಾಮ್ ಇಷ್ಟ ಇಲ್ಲ. ದಯವಿಟ್ಟು ಹಾಗೆ ಹೇಳ್ಬಿಡಿ ಅತ್ತೆ, ಪ್ಲೀಸ್. ನಮಗೆ ಅಮೃತನೇ ಮಗಳಾಗಿ ಬರಬೇಕು. ನೋಡು ಸರೋಜ, ನಿನ್ನ ಮೇಲೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ. ಅಭಿಪ್ರಾಯ ಅನ್ನೋದಕ್ಕಿಂತ ಮುಖ್ಯವಾಗಿ ನೀನು ಮಗಳು ಅನ್ನೋ ಪ್ರೀತಿ ಇದೆ. ಅದನ್ನು ನೀನು ಕೆಡಿಸ್ಕೋಬೇಡ. ಹೌದು ಸರೋಜ, ಅಕ್ಕ ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಅದು ಅಲ್ಲದೆ ಅಮೃತನ ವಿಷಯ ನಮಗೇನೂ ಗೊತ್ತಿಲ್ಲ. ಅಂಥದ್ರಲ್ಲಿ ಅವಳನ್ನ ಈ ಮನೆ ಮಗಳು ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳು? ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಅಮೃತ ಯಾರು, ಅವಳ ತಂದೆ ತಾಯಿ ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಮನೇಲಿ ಇದ್ದವ್ರ ಥರನೇ ಇರ್ತಾಳೆ. ರಾತ್ರಿ ಯಾವಾಗಲೂ ಎಲ್ಲೋ ಎದ್ದು ಹೋಗ್ತಾಳೆ. ಅವಳು ಯಾವಾಗ ಬರ್ತಾಳೋ ಯಾವಾಗ ಹೋಗ್ತಾಳೋ ಒಂದೂ ತಿಳಿಯಲ್ಲ.